ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿ ಇರುವ ವಿಷಯ ಎರೆಹುಳು ಮತ್ತು ಶಂಖಹುಳು. ಅದಕ್ಕೆ ಆಧಾರವಾಗಿ ರೋಮಾಪುರದ ಪತ್ರಿಕೆ 9ನೇ ಅಧ್ಯಾಯ 20ನೇ ವಾಕ್ಯ, ಎಲ್ಲೋ ಮನುಷ್ಯನೇ, ನೀನು ಎಷ್ಟರವನು ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೋ. ಒಂದು ಸಾರಿ ಎರೆಹುಳುವಿಗೆ ಬಹಳ ದುಃಖ. ದೇವರು ಯಾಕೆ ಪಕ್ಷಪಾತ ಮಾಡ್ತಾರೆ? ಈ ಶಂಕು ಹುಳುವಿಗೆ ಏನಾದರೂ ಆಪತ್ತು ಬಂದರೆ ಮರೆ ಮಾಡಿಕೊಳ್ಳಲು ಗೂಡಿದೆ, ಅದು ಎಲ್ಲ ಕಡೆ ಸುತ್ತಾಡಿ ಬರ್ತದೆ. ಎರೆಹುಳುವಾದ ನನಗೆ ಆಶ್ರಯವೇ ಇಲ್ಲ, ಮಣ್ಣಿನೊಳಗೆ ಯಾವಾಗಲೂ ನಾನು ಸೇರಿಕೊಂಡಿರಬೇಕು, ಇದರಿಂದ ಏನು ಸುಖ ಎಂಬುದಾಗಿ ನೊಂದುಕೊಳ್ತಂತೆ. ಒಂದು ದಿನ ಆ ಶಂಕು ಹುಳುವಿನ ಗೂಡು ಖಾಲಿಯಾಗಿ ಬಿದ್ದಿತ್ತು. ಎರೆಹುಳುವಿಗೆ ಆಸೆ, ಇವತ್ತಾದರೂ ಹೋಗಿ ನಾನು ಅದರೊಳಗೆ ಸೇರಿಕೊಂಡು ಒಂದು ದಿವಸ ಆದರೂ ಸಂತೋಷ ಪಡೋನೆಂಬುದಾಗಿ ಅದರ ಒಳಗಡೆ ಹೋಯ್ತಂತೆ. ಆ ಗೂಡಿನೊಳಗೆ ಹೋಗಿ ಅದು ಹಾಗೆ ಅದರಲ್ಲಿ ಆರಾಮಾಗಿತ್ತಂತೆ. ಎಷ್ಟು ಅದ್ಭುತವಾಗಿದೆ, ಎಷ್ಟು ಆಶ್ರಯವಾಗಿದೆ, ಎಷ್ಟು ಸೌಖ್ಯ. ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಹುಡುಗನು ಅಲ್ಲಿ ದನ ಮೇಯಿಸುತ್ತಾ ಬಂದನು. ಆ ದನಕ್ಕೇನು ಗೊತ್ತು ಕೆಳಗೆ ಶಂಕು ಹುಳುವಿನ ಗೂಡಿದೆ ಎಂಬುದಾಗಿ. ಎರೆಹುಳ ಜಂಬವಾಗಿ ಮಲಗಿದೆ ಎಂಬುದಾಗಿ ಗೊತ್ತಿಲ್ಲ ಅದಕ್ಕೆ. ಅದೇನು ಮಾಡ್ತು, ಅದರ ಮೇಲೆ ಕಾಲಿಡ್ತು, ಅದು ಒಡೆದು ಚೂರಾಯಿತು. ಪಾಪ, ಒಳಗಿದ್ದ ಎರೆಹುಳುವಿಗೆ ಬಹಳ ನೋವಾಯಿತು. ಹಸುವಿನ ಮೇಲೆ ಅದು ಬಹಳ ಕೋಪಗೊಂಡ್ತು. ಆಗ ಮಣ್ಣಿನೊಳಗೆ ಮತ್ತೊಂದು ಎರೆಹುಳು ಮೆಲ್ಲನೆ ಹೊರಗೆ ತಲೆ ಚಾಚಿ, ತಮ್ಮ, ನಾವು ಇಲ್ಲಿದ್ದರೆ ಸೇಫ್ ಎಂಬುದಾಗಿ ನಿನಗೆ ಮುಂಚೆನೇ ಹೇಳಿದೆ. ನಮ್ಮ ಆಶ್ರಯ ಸ್ಥಾನ ಮಣ್ಣಿನೊಳಗೆ ದೇವರು ಕೊಟ್ಟಿದ್ದಾರೆ, ಇದರೊಳಗೆ ಇರಬೇಕೆಂಬುದಾಗಿ ಹೇಳಿದ್ರೆ ನೀನೇನು ಮಾಡಿದೆ, ಜಂಬದಿಂದ ಅಲ್ಲಿ ಹೋದೆ, ಈಗ ಬುದ್ಧಿ ಕಲೆ ಎಂಬುದಾಗಿ ಹೇಳ್ತಂತೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಹೇಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳಬೇಡ್ರಿ, ಬೇರೆಯೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳಬೇಡ್ರಿ. ಸೃಷ್ಟಿ ಮಾಡಿದ ದೇವರಿಗೆ ಯಾಕೆ ನನ್ನನ್ನು ಹೀಗೆ ಸೃಷ್ಟಿ ಮಾಡಿದೆ ಎಂಬುದಾಗಿ ಕೇಳಬೇಡ್ರಿ. ದೇವರು ನಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೋ ಹಾಗೆಯೇ ನಮ್ಮ ಜೀವಿತವನ್ನು ಸ್ತೋತ್ರ ನಾವು ಜೀವಿಸುವುದಕ್ಕೆ ಕಲಿತುಕೊಳ್ಳೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಸ್ವಾಮಿ ದೇವರೇ ಸ್ತೋತ್ರ, ನಮ್ಮನ್ನು ಕರ್ತನೆ ನೀನು ಆಳ್ವಿಕೆ ಮಾಡಿರಿ. ಅನೇಕ ಸಾರಿ ನಮ್ಮ ಜೀವಿತವನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ನಮಗೆ ಅದಿಲ್ಲ ಇದಿಲ್ಲ ಎಂಬುದಾಗಿ ಭಾವಿಸ್ತೇವೆ ಸ್ವಾಮಿ. ಆದರೆ ನೀವು ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಹೇಗೆ ನಮ್ಮನ್ನು ಸೃಷ್ಟಿ ಮಾಡಿದ್ಯೋ ಅದನ್ನು ತಿಳಿದುಕೊಂಡು ಹಾಗೆಯೇ ಜೀವಿಸಿ ನಿನ್ನ ನಾಮವನ್ನು ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ಅದ್ಭುತವಾಗಿ ನಿನ್ನ ಜನರನ್ನು ಆಶೀರ್ವದಿಸ್ರಿ. ಅವರು ಮಾಡುವ ಕೈ ಪ್ರಯಾಸಗಳು, ಹೋಗುವಾಗ ಬರುವಾಗ ದೇವರ ಕೃಪೆ, ದೇವರ ದಯೆ ನಿನ್ನ ಮಕ್ಕಳಿಗೆ ಉಂಟಾಗಲಿ. ಜಯ ಕೊಡ್ರಿ, ಬಲ ಕೊಡ್ರಿ, ಕೃಪೆ ಕೊಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.